ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಂಟಿ ಹೊಸ ಗ್ಯಾರೇಜನ್ನು ಓಪನ್ ಮಾಡಿದ್ದಾನೆ. ಅದಕ್ಕೋಸ್ಕರ ಅಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ. ಕಂಟಿ ಹೆಂಡ್ತಿ ಅಂದರೆ ಲವ್ವರು ಅವಳು ಮತ್ತು ಹರಿ ಹೋಗಿ ಧೂಳು ಹೊಡ್ಕೊಟ್ಟು ಎಲ್ಲ ಮಾಡ್ತಾಯಿದ್ದಾನೆ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಕಂಟಿ ಲವರು ಕೆಲಸ ಮಾಡಿಸ್ತಾ ಇದ್ದಾಳೆ, ಅವಳು ಕೆಲಸ ಮಾಡ್ತಾಯಿಲ್ಲ. ಅದು ಹರಿಗೆ ಉರಿ ಹತ್ಕೊಂಡೈತೆ. ಅದಕ್ಕೆ ಅವನು, ಅಲ್ಲ ಎಲ್ಲರೂ ಕೆಲಸ ಮಾಡ್ತವ್ರೆ, ವೈಭವಿ ನೀನೇನೇ ಕೆಲಸ ಮಾಡ್ತಿದ್ದೀಯಾ, ನೀನು ಕಸ ಗುಡಿಸು ಅಂತ ಹೇಳ್ತವನೆ. ಅದಕ್ಕೆ ನಾನು ಗುಡಿಸ್ಲಾ ಅಂತ, ಮತ್ತೆ ಯಾರು ಗುಡಿಸ್ತಾರೆ, ನೀನೇ ಗುಡಿಸ್ಬೇಕು, ಗುಡಿಸು ಅಂತೇಳಿ ಪರ್ಕೆ ಕೊಡ್ತಾನೆ. ಆಮೇಲೆ ಸರಿ ಅಂತ ಗುಡಿಸ್ತಾ ಇರ್ತಾಳೆ. ಆವಾಗ ಗುಡಿಸ್ತಾ ಇರ್ತಾಳೆ. ಆಮೇಲೆ ಧೂಳೆಲ್ಲ ಹೊಡೆದಾಯಿತು, ಸರಿ ಅಂಥೇಳಿ ನಾಳೆ ಓಪನಿಂಗು ಗ್ಯಾರೇಜು ಲೀಸಿಂಗ್ ಮಾಡ್ಕೊಂಡಿದ್ದಾನೆ ಕಂಟಿ. ಅದಕ್ಕೋಸ್ಕರ ದೊಡ್ಡದಾಗಿ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ಬಂದು ಮನೆಗೆ ಹೋಗ್ತಾಳೆ ವೈಭವಿ. ಮನೆಗೆ ಹೋಗಿ ಹುಡ್ಕಾಡ್ತಿರ್ತಾಳೆ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ. ಏನು ಹುಡುಕ್ತಾಯಿದ್ದೀಯ ಅಂತ ಅವ್ರ ಅಮ್ಮ ಕೂಗ್ತಾ ಇರ್ತಾಳೆ. ಏನಾರ ನೀನು ನೋಡ್ದೇನಮ್ಮ ಅಂತ. ಹೇಳು ಸಾಯೆ, ಅದು ಏನು ನೋಡಿದೆ ಅಂತೀಯ, ಏನು ಹುಡುಕ್ತಿದೀಯ ಅದು ಹೇಳ್ಬಿಟ್ಟು ಸಾಯಿ ಫಸ್ಟು ಅಂತ. ತಾಳು ನೋಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೋಡ್ತಾಳೆ. ಅಲ್ಲೊಂದು ಕುಡಿಕೆಯಲ್ಲಿ ಗೋಲ್ಕುತ್ ಥರ ಇರುತ್ತೆ, ಅದನ್ನು ಚೇರ್ ಹಾಕಿ ತೊಗೊಂಡು ಅದನ್ನು ಕೂತ್ಕೋತಾಳೆ. ಅವರಮ್ಮ ದಿವಾನ್ ಮೇಲೆ ಬಟ್ಟೆ ಮಡಿಸ್ತಾ ಕೂತಿರ್ತಾಳೆ. ಆವಾಗ ಇವಳು ಅದನ್ನ ನೆಲಕ್ಕೆ ಇಟ್ಕೊಂಡು ಕುಕ್ತಾಳೆ. ದುಡ್ಡೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ, ಅದನ್ನೆಲ್ಲ ಬಾಚ್ಕೊತಾಳೆ. ಇಡೇ ಇಲ್ಲಿ ಇದನ್ನ ಯಾಕೆ ತೊಗೊಂಡೋಗ್ತಿದ್ದಿ ಅಂದರೆ, ಕಂಟಿ ಲೀಸಿಗೆ ಹೊಸ್ದಾಗಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವನಿಗೆ ದುಡ್ಡು ಬೇಕಾಗಿದೆ, ಅದಕ್ಕೆ ತೊಗೊಂಡೋಗ್ತಾಯಿದ್ದೀನಿ ಅಂತೇಳಿ. ಅವನಿಗೆ ಶರ್ಟ್ ತೊಗೊಂಡೋಗೋಕ್ಕೆ ಅಂತೇಳ್ಬಿಟ್ಟು ಅವಳು ಅದನ್ನು ಗೋಲ್ಕನ ಹೊಡ್ಕೊಂಡೋಗಿರ್ತಾಳೆ. ಈ ಕಡೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಳೆ ಚಂದನ. ಆಮೇಲೆ ಹರಿ ಕರ್ಕೊಂಡು ಕಂಟಿ ಗ್ಯಾರೇಜಿಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು, ನಡ್ಕೊಂಡೇ ಹೋಗೋಣ ಅಂತೇಳಿ, ಕಾರಲ್ಲಿ ಹೋಗೋಣ ಅಂತಲೇ, ಬೇಡ ನಡ್ಕೊಂಡೇ ಹೋಗೋಣ ಅಂತ ಇಬ್ಬರು ನಡ್ಕೊ ಬರ್ತಿರ್ತಾರೆ. ಅವಳು ಹೀಲ್ಡ್ ಹಾಕಿರೋದ್ರಿಂದ ಸ್ವಲ್ಪ ಸ್ಲಿಪ್ ಆಗಿಬಿಡುತ್ತೆ ಚಂದನ. ಹಾಗಾಗಿ ಬೀಳಂಗಾಗ್ತಾಳೆ. ಹರಿ ಹಿಡ್ಕೊಂಡ್ಮೇಲೆ ಸರಿ ಅಂತೇಳ್ಬಿಟ್ಟು ಹಿಡ್ಕೊಂಡು ಒಂದು ನಿಮಿಷಕ್ಕೆ ಸರಿ ಹೋಗ್ತಾಳೆ. ಆಮೇಲೆ ಹಂಗೆ ಹಿಂದೆ ಹೋಗ್ತಾ ಹರಿ ಬಿದ್ದಂಗೆ ಆಗ್ತಾನೆ. ಚಂದನ ಹಿಡ್ಕೋತಾಳೆ. ಇಲ್ಲ ನಾನು ಸುಮ್ಮನೆ ಆ್ಯಕ್ಟ್ ಮಾಡಿದ್ದಷ್ಟೇ ಅಂತಾನೆ. ಮತ್ತು ಹರಿ ಇವೆಲ್ಲ ಬೇಕಾಗಿಲ್ಲ ಹಾಗೆ ಅಂತ ಹೇಳ್ತಾಳೆ. ಹೌದು. ಆಮೇಲೆ ಹೇಳ್ತಾನೆ, ಮುತ್ತು ಅಣ್ಣ ಮತ್ತು ಮಹಿಮಾ ಅವರು ಅಲ್ಲಿ ಸಜ್ಜಿಗೆ ಪಜ್ಜಿಗೆ ಅದು ಇದು ಅಂತೆಲ್ಲ ಮಾಡಿ ತಿನ್ನಿಸ್ತಾಳೆ ಚೆನ್ನಾಗಿ. ಮತ್ತು ಕಂಟಿ ವೈಭವಿ ಅವರು ರೊಮ್ಯಾನ್ಸ್ ಮಾಡ್ತಾಯಿರ್ತಾರೆ. ಆದರೆ ನಾನೇ ಬಡಪ ಏನೂ ಇಲ್ಲ ಅಂತ. ನೀವು ಸಿಕ್ಕಿದ ಕಡೆ ಎಲ್ಲ ಕಡೆಯೂ ಲವ್ ಮಾಡ್ತಾ ಇರ್ತೀರಲ್ಲ, ಪರ್ಮನೆಂಟು ಅಂತ ಇಲ್ವಲ್ಲ, ಅದಕ್ಕೇ ನಿಮಗೆ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಬಿಡಿ ಮೇಡಮ್ ಏನು ಹೇಳ್ತೀರ ನೀವು ಅಂತ. ಇಲ್ಲಿ ವೈಭವಿ ಮತ್ತು ಕಂಟಿ ಸೇರಿಕೊಂಡು ಎಲ್ಲ ತೊಳೆದು ಎಲ್ಲ ರೆಡಿ ಆಯಿತು. ಈಗ ಅಲ್ಲಿಗೆ ಬರ್ತಾರೆ ಇವರಿಬ್ಬರು. ಕಂಟಿ ಗ್ಯಾರೇಜಿಗೆ ಬರ್ತಾರೆ. ಬಂದಮೇಲೆ ಅದಕ್ಕೆ ಬಂದ್ರಾ ಬನ್ನಿ ಅಂತ ಹೇಳ್ಬಿಟ್ಟು, ಸುಮ್ಮನೆ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಎಂಥರಲ್ಲಿ ಬಂದ್ರಿ ಅಂತ. ನಡ್ಕೊಂಡೇ ಬಂದು ಅಂತ ಹೇಳ್ತಾರೆ. ನಡ್ಕೊಂಡೇ ಬಂದ್ರಾ? ಅಯ್ಯೋ ಅಷ್ಟು ದೂರದಿಂದ ಯಾಕದಕ್ಕೆ ಬರೋಕ್ಕೆ ಹೋದ್ರಿ ಅಂತ. ಸುಮ್ಮನೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ, ನೋಡೋಣ ಹೇಗೆ ಗ್ಯಾರೇಜೆಲ್ಲ ರೆಡಿ ಮಾಡಿದ್ದೀರಾ ಅಂತ ನೋಡೋಣ ಅಂತ ಬಂದೆ. ಪೇಂಟ್ ಮಾಡಿಸೇ ಇಲ್ಲ ಅಂತಾಳೆ. ಪೇಂಟು ನಾಳೆ ಪೂಜೆ ಇರೋದ್ರಿಂದ ಆಗಲಿಲ್ಲ, ನಾಳೆ ಪೂಜೆ ಮುಗಿದ ಮೇಲೆ ಪೇಂಟ್ ಮಾಡಿಸೋಣ ಅಂತಿದ್ದೀನಿ. ಆಮೇಲೆ ಇದೆಲ್ಲ ರೂಪಿಂಗ್ ಮಾಡಿಸಿ ಚೆನ್ನಾಗಿರುತ್ತೆ. ಹಂಗೆ ಮಾಡಿಸ್ತೀನಿ ಅದಕ್ಕೆ ಅಂತಾನೆ. ಆಮೇಲೆ ಬೋರ್ಡ್ ಏನು ಬರ್ಸೇ ಇಲ್ಲ ಅಂತಾಳೆ. ಬೋರ್ಡ್ ಬರೆಸ್ತೀನಿ ನಾಳೆ ಗೊತ್ತಾಗುತ್ತೆ ಅದಕ್ಕೆ ಅಂತ ಹೇಳ್ತಾನೆ. ಆಗ ಸರಿ ಅಂತೇಳ್ಬಿಟ್ಟು ವೈಭವಿ ಅದಕ್ಕೆಲ್ಲ ಸಿಟ್ಕೋತಾ ಇರ್ತಾಳೆ. ಅದಕ್ಕೆ ಹೇಳಿದ್ದಕ್ಕೆಲ್ಲ ಅಂತಿರ್ತಾನಲ್ಲ ಅಂತೇಳ್ಬಿಟ್ಟು ತಿರ್ಗಾ ಏನು ಹೇಳಲ್ಲ ಅಂತ. ಹಾಗಾಗಿ ಆಮೇಲೆ ಒಂದು ಶರ್ಟ್ ತಂದಿರ್ತಾಳೆ. ಆ ಶರ್ಟನ್ನ ಹರಿಯಾಣ ನೋಡಿ, ಈ ಶರ್ಟ್ ಚೆನ್ನಾಗಿದೆಯಾ ಅಂತ ಹೇಳಿ ತೋರಿಸ್ತಾಳೆ. ಕೆಟ್ಟದಾಗಿದೆ ಇದೊಂದು ಶರ್ಟ, ಇದು ಈ ಥರ ಶರ್ಟ್ ಏನಕ್ಕೆ, ಇದು ಕಂಟಿಗ, ಇದು ಒಂದು ಚೂರು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೌದಾ ಚೆನ್ನಾಗಿಲ್ವಾ ಅಂತ. ಆಗ ಚಂದನೆ ಹೇಳ್ತಾಳೆ, ಇಲ್ಲ ತುಂಬ ಚೆನ್ನಾಗಿದೆ, ನೀನೇನು ವರಿ ಮಾಡ್ಕೋಬೇಡ, ತುಂಬ ಚೆನ್ನಾಗಿದೆ ವೈಭವಿ, ಬೇಜಾರು ಮಾಡ್ಕೋಬೇಡ, ಇವ್ರು ಹಾಗೇನೆ ಹರಿ ಹಾಗೇನೆ ಹೇಳೋದು, ಬೇಜಾರು ಮಾಡ್ಕೋಬೇಡ ತಗೋ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಅವರಿಬ್ಬರು ಆಯಿತು ಬರ್ತೀವಿ ಮತ್ತೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಆವಾಗ
ಕಂಠಿ ಹೇಳ್ತಾ ವೈಭವಿ ಹೇಳ್ತಾಳೆ, ಕಂಠಿ ಹಂಗಾದ್ರೆ ಈ ಶರ್ಟ್ ಚೆನ್ನಾಗಿಲ್ವೋ ಹೇಳು ಅಂತಾಳೆ. ಚೆನ್ನಾಗಿದೆ ಕಣೆ, ಹರಿ ಹಂಗೇನೆ ಅವ್ನು ಹೇಳೋದೇ ಆ ಥರ, ನೀನೇನು ವರಿ ಮಾಡ್ಕೋಬೇಡ ಚೆನ್ನಾಗಿದೆ ಅಂತ. ಆಮೇಲೆ ಮತ್ತೆ ವಾಪಸ್ ಮನೆಗೆ ಬರ್ತಾಯಿರ್ತಾರೆ. ಮನೆಗೆ ಬರುವಾಗಲೂ ಹಿಂಗೆ ಮಾತಾಡಿಕೊಂಡೇ ಬರ್ತಾರೆ. ಮಾತಾಡ್ಕೊಂಡೇ ಬಂದ್ರೂ ಇವ್ರದ್ದು ಲವ್ ಏನೂ ಸಕ್ಸಸ್ ಆಗಲ್ಲ. ಸುಮ್ಮನೆ ನೋಡ್ತಾ ಇರ್ತಾರೆ, ಹೀಗೆ ಮಾತಾಡ್ಕೊಂಡು ಬರ್ತಾರೆ ಮನೆಗೆ. ಅಲ್ಲಿ ನಟರಾಜ ಚಳಿಲಿ ಮಲಗಿರ್ತಾನೆ, ಮುತ್ತುವರಪ್ಪ ಅದನ್ನು ನೋಡಿಬಿಟ್ಟು ಪಾಪ ಅವಳಿಗೆ ಹಿಂಸೆ ಆಗುತ್ತೆ, ಕೆಮ್ತಾ ಇರ್ತಾನೆ, ಸಖತ್ತು ಚಳಿ ಇದೆ, ಕೆಮ್ತಾ ಇರ್ತಾನೆ. ಅದಕ್ಕೆ ಅಂಕಲ್ ಬನ್ನಿ ನೀವು ಒಳಗಡೆ ಮನ್ಕೊಳ್ಳಿ ಅಂತ ಎದ್ದಿಸಕ್ಕೆ ಹೋಗ್ತಾಳೆ. ಇಲ್ಲಮ್ಮ ನನಗೆ ಇಲ್ಲೇ ನಿದ್ದೆ ಬರೋದು, ಒಳಗೆ ಬರಲ್ಲ ಅಂತ ಕೆಮ್ತಾನೆ. ಕುಡೀರಿ ನೀರು ಅಂತ ನೀರು ಕೊಡ್ತಾಳೆ. ನೀರು ಕೊಟ್ಟಾದಮೇಲೆ ಇಲ್ಲ ಒಳಗಡೆ ಬನ್ನಿ ನೀವು, ಇಲ್ಲಿ ಚಳಿ ಗಾಳಿ ಅಂತ ಕರೀತಾಳೆ. ಆವಾಗ ಅವರಪ್ಪ ಇಲ್ಲ ಬರಲ್ಲ, ನಾನು ಇಲ್ಲೇ ಮಲಗ್ತೀನಿ, ಹೋಗಮ್ಮ ನೀನು, ಇಷ್ಟೊತ್ತಲ್ಲಿ ಏನಕ್ಕೆ ಬಂದೆ ಚಂದನ ನೀನು, ಹೋಗು ಅಂತ ಹೇಳ್ತಾನೆ. ಆಮೇಲೆ ಇಲ್ಲ ಅಂಕಲ್ ನೀವು ಬನ್ನಿ ಅಂತ, ಇಲ್ಲ ನಾ ಬರಲ್ಲ, ಇಲ್ಲೇ ಮಲಗ್ತೀನಿ ಅಂತ. ಇಟ್ಕೊಳ್ಳಿ ಇಲ್ಲಿ ಅಣ್ಣ ಅಂತೇಳ್ಬಿಟ್ಟು ಬೆಡ್ಶೀಟ್ ತೆಗೆದು ಕೊಡ್ತಾಳೆ ಮತ್ತು ಕೈಗೆ. ಅಂಕಲ್ನ ಕೈ ಹಿಡ್ದು ಎದ್ದಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ನೋಡು ಚಂದನಿಗೆ ನೀನು ಬಗ್ಗೋದು, ನಮಗೆಲ್ಲ ನೀನು ಬಗ್ಗಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಅವನು ಹಿಂದಿಂದ ನಗಾಡ್ಕೊಂಡು ಹೋಗ್ತಾನೆ ಒಳಗಡೆ ಹೋಗಿ ದಿವಾನ್ ಮೇಲೆ ಹಾಸಿ ಮಲಗಿಸ್ತಾಳೆ. ಮಲಗಿಸಿದ ಮೇಲೆ ಈಗ ಏನಾಗಲ್ಲ, ನಿದ್ದೆ ಬಂದೇ ಬರುತ್ತೆ, ಮತ್ತೆಲ್ಲರೂ ಎದ್ದೋದ್ರೆ ಗೊತ್ತಲ್ಲ ಎದ್ದೋಗಬಾರ್ದು ಅಂತ. ಆಯಿತು ಬಿಡಮ್ಮ ಎದ್ದೋಗಲ್ಲ ಅಂತ ಹೇಳಿರ್ತಾನೆ. ಹಾಗೆ ಮಲಗಿರ್ತಾನೆ. ಆಮೇಲೆ ಎದ್ದೋಗಲ್ಲ, ಅಲ್ಲೇ ಮಲ್ಕೋತಾನೆ. ಸರಿ ಅಂಕಲ್ ನಾನು ನೋಡ್ತಾ ಇರ್ತೀನಿ, ನೀವೇನಾರು ಎದ್ದೋದ್ರೆ ಮತ್ತೆ ನಾನು ಸುಮ್ಮನಿರಲ್ಲ ಅಂತ ಹೇಳಿರ್ತಾಳೆ. ನೋಡು ಚಂದನಿಗೆ ನೀವು ಎದ್ರೋದಪ್ಪ, ನಮ್ಗೆ ಯಾರಿಗೂ ಎದ್ರಲ್ಲ ನೀನು ಅಂತ ಮುತ್ತು ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.